ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ ಇದೆ. ಇವತ್ತು ಚನ್ನಪಟ್ಟಣದಲ್ಲಿ ನಾವಿದ್ದೇವೆ. ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಅವಕಾಶಗಳನ್ನು ನಿಮ್ಮನ್ನ ಹುಡುಕೊಂಡು ಬರುವುದಿಲ್ಲ, ನೀವೇ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಬೇಕು ಅಂತ. ಹಾಗೆ ಈ ಪಾದಯಾತ್ರೆಯನ್ನ, ಈ ಪಾಪ ವಿಮೋಚನಾ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ನಾವು ಬಿಜೆಪಿ ಮತ್ತು ಜನತಾದಳರು ಅವರ ಅವಧಿಯಲ್ಲಿ ಮಾಡಿದಂತ ಪಾಪದ ಕೂಸಿಗೆ ಕೊಡಕ್ಕೆ ಇವತ್ತು ಉತ್ತರವನ್ನ ಕೊಡಿ ಅಂತ ಕೇಳಂತ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾಜ್ಯಕ್ಕೆ ಅವರ ಪಾಪದ ಕೊಡದಲ್ಲಿ ಭ್ರಷ್ಟಾಚಾರದಲ್ಲಿ ಏನೇನು ತೊಡಗಿದ್ದಾರೆ, ಬಿಜೆಪಿಯ ಕುಟುಂಬದವರು, ಬಿಜೆಪಿಯ ಮಂತ್ರಿಗಳು, ಕುಮಾರಸ್ವಾಮಿ ಕುಟುಂಬದವರು ಎಲ್ಲ ಸೇರಿ ಏನು ತೂಕ ತೇಲಾಡ್ತಿದ್ದಾರೆ, ಅದಕ್ಕೆ ಇವತ್ತು ನಾವು ಉತ್ತರವನ್ನ ಕೇಳಂತ ಒಂದು ಅವಕಾಶವನ್ನ ಅವರು ಮಾಡಿಕೊಂಡಿದ್ದಾರೆ. ಪಾಪ ವಿಮೋಚನಾ ಪಾದಯಾತ್ರೆಯನ್ನು ಏನು ಮಾಡ್ತಾ ಇದ್ದೀವಿ, ಮಧ್ಯದಲ್ಲಿ ಇದಕ್ಕೆ ಉತ್ತರವನ್ನ ಕೊಡಬೇಕು. ಕುಮಾರಸ್ವಾಮಿ ಅವರೇ, ನಿಮ್ಮ ಈ ಭಾಗ ಇಲ್ಲಿ ಪ್ರದರ್ಶಿಸಿದ್ರು, ನನಗೆ ಚೀಟಿ ಕಳಿಸಿದ್ದಾರೆ ಯಾರ ಕಾರ್ಯಕ್ರಮ. ನೀವೆಲ್ಲ 6 ವರ್ಷ ಎಮ್ಮೆಲ್ಯೆ ಆಗಿದ್ರಿ, 6 ವರ್ಷ ಎಮ್ಮೆಲ್ಯೆ ಆಗಿದೆ, ಬಹಳ ಸಂತೋಷ. ಜನ ಆಶೀರ್ವಾದ ಮಾಡುತ್ತ ನಾವು ಚರ್ಚೆ ಮಾಡಕ್ ಹೋಗುದಿಲ್ಲ. ನೀವು ಹೇಳ್ರಿ, ಎಷ್ಟು ಜನ ಬಕರ್ದು ಸಾಗಣೆಗೆ ನೀವು ರೈತರ ಮಕ್ಕಳು ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ವಿ, ರೈತರ ಮಗ. ನಮ್ಮ ಹಳ್ಳಿಯವರು ಮಾತು ಹೇಳ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ನೀವು ಹೇಳ್ಬೇಕು ಯಾಕೆ ಕಣ್ಣೀರು ಹಾಕಿದ್ರಿ ಅಂತ. ನಿಮ್ಗೆ ಯಾರು ರಾಜೀನಾಮೆ ಕೊಡಿಸಿದ್ರು ಅಂತ ಹೇಳ್ಬೇಕು, ನೀವು ಯಾರು ರಾಜೀನಾಮೆ ಕೊಟ್ಟಿ ಅಂತ ಹೇಳ್ಬೇಕು. ನಿಮ್ ಕಾಲದ ಹಗರಣಗಳ ಪಟ್ಟಿ ಕೂಡ ಇದೆ, ಬೊಮ್ಮಾಯಿ ಕಾಲದ ಹಗರಣಗಳ ಪಟ್ಟಿಗಳು ಕೂಡ ಇದೆ, 24 ಪಟ್ಟಿಗಳು. ನಾವು ದಿನಕ್ಕೆ 3 ಕೇಳ್ತಾ ಇದೀವಿ ಅಷ್ಟೇ. ಕೋವಿಡ್ ಸಂದರ್ಭದಲ್ಲಿ ನಾನು ಹೇಳಿದ್ದಲ್ಲ, ನೆನ್ನೆ ನಮ್ಮ ಮಂತ್ರಿಗಳು ಹೇಳ್ತಾ ಇದ್ರು, ಕೋವಿಡ್ ಸಂದರ್ಭದಲ್ಲಿ ಏನು ಆಯ್ತು ಹಗರಣ ಅಂತ. ಎಳೆದ ಮೇಲೂ ಹಣ ಕೊಡಿ ಕೊಟ್ಬಿಟ್ಟು ಕುಮಾರಸ್ವಾಮಿ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದೇನ್ರಿ, ಬಂದು ನಿಮ್ಮ ಕಷ್ಟ ಸುಖ ನೋಡಿದ್ರಿ, ಯೋಗೇಶ್ ಬಂದಿದ್ರಿ, ಬಿಜೆಪಿ ಬಂದಿದ್ರಿ, ನಿಮ್ಮ ಹೆಣವನ್ನ ಹೊತ್ತವರು ಡಿ ಕೆ ಸುರೇಶ್ ರವಿ ಮನೆಗೂ ಹಣ್ಣು ಹಂಪಲ ಔಷಧಿ ಇದ್ದವರು ಯಾರು? ಇದು ಉಪಕಾರ ಸ್ಮರಣೆ. ನಿಮ್ದು ಟೂರಿಂಗ್ ಟ್ಯಾಕ್ಸ್ ರಾಜಕಾರಣ ಮಾಡಿ ನಮ್ದೇನು ಬೇಡ ಅಂತಿಲ್ಲ. ಒಂದಿನ ಮದುವೆಗೆ ಹೋಗಿ, ಒಂದಿನ ಮಂಡ್ಯ ಹೋಗಿ, ಒಂದಿನ ಚನ್ನಪಟ್ಟಣ ಬನ್ನಿ, ಒಂದು ರಾಮನಗರ ಬನ್ನಿ, ಒಂದು ಕನಕಪುರ ಬನ್ನಿ, ಎಲ್ಲರೂ ನಡೀತು ಟೂರಿಂಗ್ ಟ್ಯಾಕ್ಸ್ ರಾಜಕಾರಣ. ಬಹಳ ಸಮಿತ ಹೇಳ್ತೀನಿ, ನಾನು ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ನಮ್ಮ ಪಾರ್ಟಿನ ಡಿಸಾಲ್ವ್ ಮಾಡ್ತೀನಿ ಅಂತ. ದಯವಿಟ್ಟು ಆ ಶುಭ ಮುಹೂರ್ತ, ಶುಭಗಳಿಗೆ ಆ ಕೆಲಸ ಮಾಡಿದ್ರೆ ನಿಮ್ಗೂ ಕ್ಷೇಮ, ನಿಮ್ ಕಾರ್ಯಕರ್ತರಿಗೂ ಕ್ಷೇಮ, ಆ ಬಿಜೆಪಿಗೂ ಕ್ಷೇಮ. ಇಷ್ಟು ಮಾತ್ರ ಈ ಸಂದರ್ಭ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಸೈಟಿನ ವಿಚಾರ, ಬೇರೆ ಬೇರೆ ವಿಚಾರ ಕೆಲವರು ಮಾತಾಡಿದ್ದಾರೆ. ಒಂದು ಹೇಳಬೇಕು, ನಿನ್ನ ಅಣ್ಣ ತಮ್ಮಂದಿರ್ದು ಏನು ಮಕ್ಕಳು ಹಗರಣ ನಡೀತಲ್ಲ ಹಾಸನದಲ್ಲಿ, ಯಾಕೆ ಬಿಜೆಪಿ ಚರ್ಚೆ ಮಾಡ್ತಾ ಇಲ್ಲ? ಆ ಸಿಡಿ ಬಿಟ್ಟರೆ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ? ಆ ಹೆಣ್ಮಕ್ಳ ರಕ್ಷಣೆ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ವಿಚಾರ ಮಾತಾಡಿದೆ, ಈಗ ಪೀಟರ್ ಕೊಡೋದ್ ಮೇಲೆ ಆಗ್ತಾ ಇದೆಯಾ? ನಾನು ನನ್ನ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೆ, ಅವರೇ ಬೇರೆ ನಾನು ಬೇರೆ ಅಂತ ಹೇಳ್ತಾ ಇದ್ದ. ಈಗ ನಿಮ್ಮ ಕುಟುಂಬ ಹೇಳ್ತಾ ಇದ್ದ, ಚರ್ಚೆ ಮಾಡಮ್ಮ, ಜನರು ಗೊತ್ತಾಗ್ಲಿ. ಅದು ಯಾವ ಫಿಲಮ್, ಯಾವ ವಿಡಿಯೋ ಗೊತ್ತಾಗಲಿ. ಅದು ಒಬ್ಬೊಬ್ಬ ಸೈಟ್ ಕೊಡಲಿಲ್ಲ, ಅವನ ಮನೆ ಕೊಡಲಿಲ್ಲ, ಒಬ್ಬ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಡಲಿಲ್ಲ. ಪಾಪ ಆ ಜನತಾದಳ ಕಾರ್ಯಕರ್ತರಿಗೂ ಒಬ್ಬರಿಗೆ, ಕಾರ್ಯಕರ್ತರಿಗೂ ಸಣ್ಣ ಅಧಿಕಾರ ಕೊಡಲಿಲ್ಲ. ನೀನಾಯ್ತು, ನಿನ್ನ ಕುಟುಂಬ. ನಾನು ಏನು ಇವತ್ತು ಜಮೀನವರು 5,000
ಮನೆ ಹೇಳಿದ್ರು. ನಾವೀಗಾಗಲೇ ಜಮೀನನ್ನ ಹುಡುಕಿದ್ದೇವೆ, ಸೈಟ್ಗಳನ್ನ ಕೊಡಲಿಕ್ಕೆ. ಯಾರ್ಯಾರು ನಿಜವಾಗಿ ಬಡವರಿದ್ದಾರೆ, ಯಾರ್ಯಾರಿಗೆ ಸೈಟ್ ಇಲ್ಲ, ಅವರೆಲ್ಲರೂ ಕೂಡ ಸೈಟ್ ಅನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲರೂ ರೈತರಾಗಿ ಸಾಧ್ಯ ಇಲ್ಲ. ಒಬ್ಬರಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಂತ ಕಾರ್ಯಕ್ರಮದಲ್ಲಿ ಉಳುವಿಗೆ ಭೂಮಿ ಕೊಡಬೇಕು, ಬಗಲಕ್ಕೂ ಸಾಗುವಳಿ ಹಾಕೊಂಡಿರೋರಿಗೆ ಜಮೀನು ಕೊಡಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಕಾನೂನಲ್ಲಿ ಜಮೀನು ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು, ಸರ್ಕಾರದ ಹಕ್ಕನ್ನು ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರ ಒಂದು ಮೀಟಿಂಗ್ ಮಾಡಿ ಒಬ್ಬರಿಗೆ ಬಡವರಿಗೆ ಜಮೀನಿನ ಕೈ ಕೊಡಕ್ಕಾಗಲಿಲ್ಲ. ಯಾವ ತರದ ಹಕ್ಕು ನಿಂತಿದೆ? ಇರೋರಿನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಎರಡನೇದು, ನಾನು 8 ಕಡೆ 9 ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾಗಿಲು ನಿಮ್ಮ ಸರ್ಕಾರ ಬಂದಿದೆ ಅಂತೇಳಿ ಬಂದಿದ್ದೇವೆ. ಜಾಬ್ ಸಾಹೇಬ್ರೆ, ಪರಮೇಶ್ವರ್ ಸಾಹೇಬ್ರೆ, ಎಲ್ಲ ಮಂತ್ರಿ ಸ್ನೇಹಿತರೆ 22,000 ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈಟ್ ಇಲ್ಲ, ಮನೆ ಇಲ್ಲ, ಜಮೀನಿಲ್ಲ, ಖಾತೆ ಇಲ್ಲ, ಕೆಲಸ ಇಲ್ಲ, ಪಿಂಚಣಿ ಇಲ್ಲ ಅಂತ ಕೊಟ್ಟಿದ್ದಾರೆ. ನಿಜ ತಾನೆ? 22,000 ಜನ. ಬಾಲಕೃಷ್ಣೇಗೌಡ ನಿನ್ನ ಸೋದರನವ, ಅವರ ತಂದೆ, ಅವರ ಧರ್ಮಪತ್ನಿ, ಅವರ ತಂದೆ, ಅವರ ಮನೆಯವರು ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟಿಸ್ಟು, ಬೇದಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದು ಉತ್ತರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು 1,000 ಕೋಟಿಗಿದ್ದಾರೆ. ಯಾವ ಆಲೂಗಡ್ಡೆ, ಈರುಳ್ಳಿ ಬಿಡ್ಡೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು. ನಾನು ಹೇಳಿದ್ದೇನೆ, ಮೈ ಪಾರ್ಟ್ ಪ್ರೊಫೆಷನ್ ಬಿಸ್ನೆಸ್. ನೀನ್ ಹಂಗೆ ಹೇಳಿಲ್ಲ. ನಾನು ಪಂಚೆ ಹಾಕೊಂಡಿದ್ದೀನಿ, ನಾನು ಹೊಲ ಮಾಡ್ತಾ ಇದ್ದೀನಿ ಅಂತ ನೀನು ಹೇಳಿದ್ದೀನಿ. ಜೀವನ ಮಾಡ್ತಾ ಇದ್ದೀನಿ ಅಂತ ನೀನು ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ಮಣ್ಣಿನ ಮಕ್ಕಳಿರ್ಬೋದು. ನಾವು ನನ್ನನ್ನ ಕಲ್ಲಿನ ಮಗ, ಕಲ್ಲು ಊಟಿ ಮಾಡಿಬಿಟ್ಟಿದ್ದೀನಿ ಅಂತ. ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕಿಸಿ ಏನಾಯ್ತು? ಏನು ಮಾಡಕ್ಕಾಗಲಿಲ್ಲ. ನೀನು ನನ್ನ ಕುಟುಂಬದವರು ಏನ್ ಮಾತಾಡಿದೆ? ಮಿಲಿಟರಿಯವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀನು ಬಂದು ನನ್ನನ್ನು ಜೈಲಿಗೆ ನೋಡಲ್ಲಪ್ಪ. ನನ್ನ ಆತ್ಮಹತ್ಯೆ ಹೆಂಗಿತ್ತು? ನಾನು ಜೈಲಿಗೆ ಕೇಳಿಸ್ತೇನೆ. ನ್ಯಾಯವೇ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಗೊತ್ತಿದ್ಯಾ ನಿಮಗೆ? ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಹೆಂಡತಿ ಮೇಲೆ ಕೇಸ್ ಹಾಕಲ್ಲ. ನಿನ್ನ ಸಾಲವನ್ನು ಬಾಲಕೃಷ್ಣೇಗೌಡ ನಿಮ್ಮ ಕೈಲಿ ಸೈನ್ ಹಾಕ್ಸಿ ಕೇಸ್ ಹಾಕ್ಸಿದ್ದಲ್ಲ, ಅವೆಲ್ಲ ವಜಾ ಆಗಿದೆ. ಗೊತ್ತಿದೆ ನಿಮಗೆ? ಆದರೆ ನಿನ್ನ ಡಿನೋಟಿಫಿಕೇಶನ್ ಇಂದ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರ, ನಿನ್ನ ಕುಟುಂಬದವರ ಆಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಇವತ್ತು ಒಂದು ಟ್ರಯಲ್ ಬಿಜೆಪಿಯವರಿಗೆ ಎದುರಿಸಕ್ಕೆ ನೀನು ನಿನ್ನ ಅಸ್ತಿತ್ವಕ್ಕೋಸ್ಕರ ಬರೀ 19 ಸೀಟ್ ಬಂತು ನಿನ್ನ ಅಧ್ಯಕ್ಷತೆಯಲ್ಲಿ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಬಂತು. ನೀನು ಹೋಗಿ ಜನತಾದಳದವರು ಹಿಟ್ ಅಂಡ್ ರನ್ ಬ್ಲಾಕ್ ಬೆಲ್ಟ್ ಕುಮಾರಸ್ವಾಮಿ, ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಿದಂಗೆ ಆ ಬಿಜೆಪಿ ಅವರು ಎದುರಿಸಕ್ ಹೋದಿಲ್ಲ. ಆ ಜಿ ಡಿ ದೇವೇಗೌಡ ಕೆಲವು ಸ್ಟೇಟ್ಮೆಂಟ್
ಮಗನಿಗೇನು ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್. ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ನಡೀತಾ ಇದೆ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ಮುಳುಗಿ ಈ ಪಾಪದ ಕೊಳದಲ್ಲಿ ನೀವಿಬ್ಬರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಸ್ಟ್ರೈಟ್ ಫೈಟರ್, ಸ್ಟ್ರೀಟ್ ಫೈಟರ್, ನಿನ್ನೂ ಗೊತ್ತಿದೆ ನನ್ನ ಹೋರಾಟ ನೀನು ಅನುಭವಿಸಿದ್ಯಾ. ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡಕ್ಕೆ, ನನ್ನ ಮೇಲೆ ಎಲೆಕ್ಷನ್ ಸೋತಿದ್ದೆ ನೀನು. ಭಗವಂತ ಅವಕಾಶ ಕೊಡಿ, ನೋಡೋಣ ಟೈಮ್ನಲ್ಲಿ ಈಗ ಇನ್ನೊಂದ್ಸತಿ ಯುದ್ಧ ಮಾಡೋಣ. ಆದರೆ ಈ ಚನ್ನಪಟ್ಟಣದ ಮಹಾಜನತೆಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆಗ್ಬೋದು, ಮುಂದಕ್ಕೆ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್. ಯಾರೇ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಕ್ಯಾಂಡಿಡೇಟ್ ಗೌರವ ಇಲ್ಲಿ. ನಾನೇ ಹಸ್ತದ ಚಿಹ್ನೆಯನ್ನು ಕೊಡೋಲ್ಲ, ಈ ಹಸ್ತನೇ ನಿಮ್ಮ ಕ್ಯಾಂಡಿಡೇಟ್. ನಾನು ನಿಮ್ಮ MLA ಕೆಲಸ ಮಾಡ್ತೀನ, ನಾನು ನಿಮ್ಮ ಸೇವೆಯನ್ನು ನಾನು ಮಾಡ್ತೀನ. ಉಪಮುಖ್ಯಮಂತ್ರಿಯಾಗಿ ಇಲ್ಲೇ ನಾನು ಆ ಜವಾಬ್ದಾರಿಯನ್ನು ತೀರ್ಕೊಂಡೆ. ಮನವಿಯನ್ನು ಕೊಡ್ತೇವೆ. ಎಸಿ ನೇತೃತ್ವದಲ್ಲಿ ಸಮಿತಿ ಕೂಡ ಬಗರ್ಪುರ ಸಮಿತಿಯನ್ನು ರಚನೆ ಮಾಡಿಸುತ್ತೇವೆ. ಎಲ್ಲ ಬಡವರು ಕೂಡ ಯಾರಿಗೆ ಹಾರಿದ್ದಾರೆ ಅವ್ರಿಗೆಲ್ಲ ಜಮೀನನ್ನ ಮಂಜೂರಾತಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಆದ್ರಿಂದ ಕಾರ್ಯಕರ್ತರಿಗೆ ನಂಬಿಕೆ ಇರಲಿ. ಪಾಪ ಬಹಳ ಜನ ಬಿಜೆಪಿಯಿಂದ ಜನತಾದಳದಿಂದ ಬಂದು ಅಸೆಂಬ್ಲಿಯಲ್ಲಿ 16,000 ಇತ್ತು, ಪಾರ್ಲಿಮೆಂಟ್ ಅಲ್ಲಿ ಸುರೇಶ್ ಹೋಗಿರ್ಬೋದು, 85,000 ಓಟನ್ನು ಹಾಕಿದ್ದೀರಿ. ನಿಮ್ಮನ್ನ ಬಿಡುವಂತ ಪ್ರಶ್ನೆ ಇಲ್ಲ. ನಿಮ್ಮನ್ನ ಕೈ ಒಟ್ಟು ತೆಗೆದುಕೊಳ್ಳುವಂತ ಕೆಲಸವನ್ನ ಈ ಡಿ ಕೆ ಶಿವಕುಮಾರ್ ಮತ್ತು ಎಲ್ಲ ಕಾರ್ಯಕರ್ತರು ಈ ಸರ್ಕಾರ ಮಾಡ್ತದೆ. ಆ ಮಾತು ನಿಮ್ಮೆಲ್ಲರೂ ಕೂಡ ನಮಗೆ ನಿಮ್ಮನ್ನ ಬಿಡುವಂತ ಪ್ರಶ್ನೆ ಇಲ್ಲ. ನಿಮ್ಮನ್ನ ಕೈ ಹಿಡಿತೇವೆ. ದಿನ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಿಜೆಪಿ ಜನತಾದಳ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ದು ಹಸ್ತ, ಡಿ ಕೆ ಶಿವಕುಮಾರ್ದು ಹಸ್ತ. ನಿಮ್ಗೂ ನಮಗೂ ಸಂಬಂಧ ಭಕ್ತರು ಭಗವಂತನ ಸಂಬಂಧ. ನಾನು ಎಲೆಕ್ಷನ್ ಮುಂಚಿತ ಒಂದು ಮಾತು ಹೇಳಿದ್ದೆ, ನಮ್ಮನ್ನ ಚನ್ನಪಟ್ಟಣದ ಮೆಸೇಜ್ ಹಾಕಿದ್ದಾರಂತೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆರೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿದ್ದೆ. ನನಗೆ ಎಲ್ಲರೂ ಗ್ಯಾರಂಟಿ ಕೊಟ್ಟಿದ್ದಾರೆ ಅಧಿಕಾರದಲ್ಲಿದ್ದಕ್ಕೆ. ನಮ್ಮ ಜಾರ್ಜ್ ಅವರು ಮನೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಎಲ್ಲ ಹೆಣ್ಮಕ್ಳಿಗೆ ಫ್ರೀಯಾಗಿ ಓಡಾಡಕ್ಕೆ ಬಸ್ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ 2,000 ಬಂದುತ್ತಾರೆ, 10 ಕೆಜಿ ಅಕ್ಕಿ ಬಂದುತ್ತಾರೆ, ಯುವಕರಿಗೆ 3,000 ಕೊಟ್ಟಿದ್ದಾರೆ. ಇಂಥದೊಂದು ಯಡಿಯೂರಪ್ಪನವರೇ, ವಿಜೇಂದ್ರ, ಸಿಟಿ ರವಿ, ಕುಮಾರಸ್ವಾಮಿ, ಇಂಥದೊಂದು ಬಡವರಿಗೆ ಹೊಟ್ಟೆ ತುಂಬುವಂತ ಕೆಲಸ ಮಾಡಕ್ಕಾಗಲಿಲ್ಲ. ಪಾಪ ವಿಮೋಚನೆ ಯಾತ್ರೆ, ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಉಳಿಗೋಸ್ಕರ ಯಾತ್ರೆ. ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿರುತ್ತೆ. ಮತ್ತೊಂದು ಅವರಿಗೆ ನಮಿಸಿ ನಿಮ್ಮೆಲ್ಲ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.